ಚಾಲಕನಿಗೆ ಹಲ್ಲೆ ನಡೆಸಿ ಸಾಕಷ್ಟು ವಿವಾದ ಉಂಟು ಮಾಡಿದ ಘಟನೆ ನಡೆದು 2 ದಿನಗಳ ನಂತರ ಮತ್ತೆ ಬ್ರಹ್ಮರಕೋಟ್ಲು ವೈಜ್ಞಾನಿಕ ಟೋಲ್ ಗೇಟ್ನಲ್ಲಿ ಮತ್ತೊಂದು ವಿವಾದಾತ್ಮಕ ಘಟನೆ ವೇಳೆ ನಡೆದಿದೆ. ಬಂಟ್ವಾಳ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬ್ರಹ್ಮರಕೋಟ್ಲು ಟೋಲ್ ಗೇಟ್ನಲ್ಲಿ ಕಾರು ಚಾಲಕ ಹಾಗೂ ಟೋಲ್ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಎನ್ನಲಾದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಹರಡಿದೆ. ಮಂಗಳೂರು ಕಡೆಯಿಂದ ಬಿಸಿ ರೋಡ್ನ ಕಡೆಗೆ ಬರುತ್ತಿದ್ದ ಬಂಟ್ವಾಳ ದಾಖಲೆಯನ್ನ ಹೊಂದಿರುವ ಕಾರು ಚಾಲಕ ಟೋಲ್ ಶುಲ್ಕವನ್ನ ನೀಡದೇ ಇದ್ದು ಮಾತಿಗೆ ಮಾತು ಬೆಳೆದಿದೆ. ಕಾರು ಬಂಟ್ವಾಳ ಮೂಲದಾಗಿತ್ತು. ಕಾರಣ ಟೋಲ್ನಲ್ಲಿ ಶುಲ್ಕ ನೀಡದೆ ಉಚಿತವಾಗಿ ಸಂಚಾರಕ್ಕೆ ಅವಕಾಶ ನೀಡಬೇಕು ಎಂದು ಮಾತು ತೆಗೆದಿದ್ದ ಟೋಲ್ ಸಿಬ್ಬಂದಿಗಳ ಜೊತೆ ವಾದಕ್ಕಿಳಿದಿದ್ದ. ಸ್ಥಳೀಯ ವಾಹನಗಳಿಗೆ ಟೋಲ್ ಶುಲ್ಕ ನೀಡದೆ ಚಲಿಸುವ ಅವಕಾಶಕ್ಕಾಗಿ ಪ್ರತ್ಯೇಕ ನಿಯಮಗಳಿಲ್ಲ. ಟೋಲ್ನಲ್ಲಿ ಸಂಚರಿಸುವ ಪ್ರತಿಯೊಂದು ವಾಹನಕ್ಕೂ ಟೋಲ್ ಶುಲ್ಕ ವಿಧಿಸಲಾಗುತ್ತದೆ. ಟೋಲ್ ನೀಡದೆ ಹೋಗುವುದಕ್ಕೆ ಇಲ್ಲಿ ಸರ್ವಿಸ್ ರೋಡ್ ಪ್ರತ್ಯೇಕವಾಗಿದ್ದು ಅದರಲ್ಲಿ ಹೋಗುವಂತೆ ಟೋಲ್ ಸಿಬ್ಬಂದಿಗಳು ತಿಳಿಸಿದ್ದಾರೆ. ಈ ವೇಳೆ ಮಾತಿನ ಚಕಮಕಿ ನಡೆದಿದೆ. ದಿನೇ ದಿನೇ ಈ ಟೋಲ್ನಲ್ಲಿ ಇಂತಹ ವಿವಾದಗಳು ಅಶಾಂತಿಗೆ ಕಾರಣವಾಗುತ್ತಿದ್ದು ಸಭ್ಯ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. 2 ದಿನಗಳ ಹಿಂದೆಯಷ್ಟೇ ನಡೆದ ಹಲ್ಲೆ ಪ್ರಕರಣಕ್ಕೆ ವಾಹನ ಚಾಲಕರ ಸಂಘ ಟೋಲ್ ವಿರುದ್ಧ ಪ್ರತಿಭಟನೆ ನಡೆಸಲು ಮುಂದಾಗಿತ್ತು. ಕೊನೆ ಕ್ಷಣದಲ್ಲಿ ಕೈ ಬಿಡಲಾಗಿತ್ತು. ಇದೀಗ ಮತ್ತೊಂದು ವಿವಾದ ಉಂಟಾಗಿದ್ದು ಪೊಲೀಸರಿಗೆ ತಲೆನೋವಾಗಿದ್ದು ಮತ್ತೆ ಏನು ನಡೆಯುತ್ತದೋ ಕಾದು ನೋಡಬೇಕಾಗಿದೆ.